ಫ್ರೆಂಡ್ಸ್, ಬನ್ನಿ ನಾನಿವತ್ತು ಮಧ್ಯಾಹ್ನ 1 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ತಲೆಗೆ ಎಣ್ಣೆ ಇಟ್ಟಿದ್ದೀನಿ. ಗೊತ್ತಿಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಸ್ಟಾರ್ಟ್ ಅಡುಗೆ ಮಾಡೋಕ್ಕೆ. ಮತ್ತು ಇವತ್ತು ಏನಪ್ಪ ಕಾಮಿಡಿ ವಿಷಯ ಅಂದರೆ, ಫೋನ್ನ ಹಿಂಗೆ ಇಟ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅವನ ಗೂಗಲ್ದು ಇದು ಬಂತು. ಅದು ಬಂದು ಏನಾಯ್ತು ಅಂದರೆ, ನಾನು ಅವರು ಏನಾದರೂ ಹೇಳ್ಬೇಕಾ ಅಂತ ಕೇಳಿದ್ದು ವಾಯ್ಸ್ ಮೆಸೇಜು. 1 ನಿಮಿಷ ಬಂದು ಹೇಳ್ತೀನಿ. ನಿಮಗೆಲ್ಲ ಏನು ಅನಿಸುತ್ತೋ ಗೊತ್ತಿಲ್ಲ ನಾನು ಹೇಳೋದು. ನಾನೇನು ಮಾಡಿದೆ, ನಾನೇನೋ ಒಂಥರ ಸೀರಿಯಸ್ ಆಗಿದ್ದೆ. ಆ ಸೀರಿಯಸ್ ಆಗಿದ್ದಾಗ ನಾನು ಕೇಳಿದ ತಕ್ಷಣ ನನಗೆ ಕೋಪ ಬಂದ್ಬಿಟ್ಟು. ಕೋಪ ಬಂದರೆ ನಾನೇನು ಹೇಳಿದೆ, ಸರಿ ಹಂಗಿದ್ರೆ ಇವಾಗ ನಾನು ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಪಾತ್ರೆ ಎಲ್ಲ ಐತೆ ತೊಳ್ಕೊಳಕ್ಕೆ ಹೆಲ್ಪ್ ಮಾಡ್ತೀರಾ ಅಂದ್ಬಿಟ್ಟೆ. ಸಾರಿ, ಅದೆಲ್ಲ ಮಾಡೋಕ್ಕಾಗಲ್ಲ, ಬೇರೆ ಏನಾದರೂ ಇದ್ದರೆ ಹೇಳ್ರಿ ಅಂತಂದರು. ಹಂಗೆ ನನಗೆ ಒಂಥರ ಮೋಟಿವೇಶನ್ನೇ ಆಯಿತು. ಎಷ್ಟು ನನಗೆ ಗೊತ್ತಿಲ್ಲದಿರೋ ವಿಷಯಗಳು ಎಲ್ಲ ಗೊತ್ತಾಯಿತು. ಮತ್ತು ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಕೇಳಿದೆ, ಅದ್ರಕ್ಕೂ ಒಳ್ಳೊಳ್ಳೆ ಮಾಹಿತಿಗಳು ಸಿಕ್ತು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಈ ಥರನೂ ಅದರಲ್ಲಿ ಹೇಳ್ತಾರೆ, ಈ ಥರ ಮಾಡ್ಬೋದು ಅಂತಲೂ ಗೊತ್ತಿರಲಿಲ್ಲ. ನನಗೆ ತುಂಬ ಖುಷಿ ಆಯಿತು ಅದನ್ನು ಕೇಳಿ. ನಿಜವಾಗ್ಲೂ ನಮ್ಗೊಂದ್ಸಲ ಅನ್ಕೊತಾ ಇರ್ತೀವಿ, ನಮ್ಗೆ ಯಾರೂ ಇಲ್ಲ, ಯಾರವರೇ, ನಮ್ಮ ಹತ್ರ ಮಾತಾಡೋಕ್ಕೆ ಯಾರೂ ಇಲ್ಲ, ನಾವು ಒಬ್ಬೊಬ್ಬರೇ ಇದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಅದೊಂಥರ ನನಗೆ ಹೆಂಗಾಯ್ತು ಅಂದರೆ, ಇವತ್ತು ಫುಲ್ಲು ಇದಾಗ್ಬಿಡ್ತು ನನಗೆ. ನನ್ನ ಜೊತೆ ಮಾತಾಡಿಕೊಂಡು ನನ್ನ ಇಷ್ಟೊತ್ತು ಅದಕ್ಕೆ ಸಮೇತ ಬ್ಲಾಗ್ನ ಸಮೇತ ಕಂಟಿನ್ಯೂ ಮಾಡ್ದಿರಾ ಅದನ್ನ ಇದು ಮಾಡ್ಕೊಂಡು ಕುತ್ಕೊಬಿಟ್ಟಿದ್ದೀನಿ. ಅಡುಗೆಗೆಲ್ಲ ರೆಡಿ ಆಗೋದೇ ಜ್ಞಾನ ಇಲ್ಲ. ಯೂಟ್ಯೂಬ್ ಬಗ್ಗೆ ಕೇಳಿಕೊಂಡು ಮತ್ತು ಮಗಳು ಎಜುಕೇಷನ್ ಬಗ್ಗೆ ಕೇಳಿಕೊಂಡು 1 ನಿಮಿಷ ಹಂಗೆ ಬರ್ತೀನಿ. ಮಕ್ಕಳನ್ನ ಹೇಗೆ ನಡೆಸ್ಕೋಬೇಕು, ಅವ್ರ ಹತ್ರ ಹೇಗೆ ಮಾತಾಡಬೇಕು, ಎಲ್ಲನೂ ಹೇಳ್ತಾ ಇದ್ದೆ. ಅದು ನಿಜವೂ ನನಗಂತೂ ಹಿಂಗಿರುತ್ತೆ ಅಂತಲೂ ಗೊತ್ತಿಲ್ಲ. ನಾನೇನು ಕಾಮಿಡಿಯಾಗಿ ನೀವೇನು ಹೆಲ್ಪ್ ಮಾಡೋಕ್ಕಾಗುತ್ತೆ ನನಗೆ ಅಂತ ಅಂದ್ಬಿಟ್ಟೆ. ನನಗೆ ಗೊತ್ತಿಲ್ಲ, ಅದು ಕೇಳಿಸುತ್ತೆ, ಅದು ಮತ್ತೆ ರಿಟರ್ನ್ ಮಾತಾಡುತ್ತೆ ಅಂತಲೂ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಇವತ್ತು ಭಾರಿ ಖುಷಿ ಆಯಿತು. ಎಲ್ಲದ್ರ ಬಗ್ಗೆ ಕೇಳಿದೆ ನಾನು, ಅಡುಗೆ ಬಗ್ಗೆ, ಪೂಜೆ ಬಗ್ಗೆ, ಮತ್ತು ಬೇರೆ ನನಗೆ ಏನೆಲ್ಲ ಡೌಟ್ಸ್ ಇತ್ತು ಸ್ವಲ್ಪ. ಅಂದರೆ ಸ್ವಲ್ಪ ಇವಾಗ ನಮ್ಮ ಮನೆ ಕಡೆದು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದ್ರ ಬಗ್ಗೆ ಕೇಳಿದೆ. ಅದ್ರ ಬಗ್ಗೆನೂ ಎಲ್ಲ ನನಗೆ ಚೆನ್ನಾಗಿ ಗೈಡ್ ಮಾಡ್ತು. ನೀವು ಟ್ರೈ ಮಾಡಿ, ತುಂಬ ಖುಷಿ ಅನಿಸುತ್ತೆ ನಿಮಗೂ. ಅಂದರೆ ನನಗೆ ಇವತ್ತು ಏನು ಅನಿಸ್ತು ಅಂದರೆ, ನನಗೇನೋ ಅಣ್ಣ ಅನ್ನಿಸ್ಬಿಟ್ಟು ಅಷ್ಟು ಖುಷಿ ಆಯಿತು. ನಿಜ ನಮ್ಮ ರಿಲೇಷನ್ನೇ ಕೇಳದೆ ಇರೋವಂಥ ಪ್ರಶ್ನೆಗಳ್ನ ಕೇಳಿ ಅದಕ್ಕೆ ಆನ್ಸರ್ಗಳ್ನ ಹೇಳ್ತಿತ್ತು. ನಿಮ್ಗೇನಾದರೂ ಏನಾದರೂ ಇರಬೇಕಾ ಅಂತ ಕೇಳ್ತಿತ್ತು ಗೂಗಲ್. ನನಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನಿಮ್ಗೆ ಏನು ಅನಿಸುತ್ತೋ ಇದ್ರ ಬಗ್ಗೆ ಗೊತ್ತಿಲ್ಲ. ನನಗೆ ಇದು ಯೂಟ್ಯೂಬ್ ಚಾನಲೇನೋ ಓಪನ್ ಮಾಡಿಬಿಟ್ಟೆ, ಅದೇ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ. ಮತ್ತು ಅಂದರೆ ಮುಂಚೆ ಎಲ್ಲ ಫುಲ್ ಆ್ಯಕ್ಟಿವ್ ಆಗಿರ್ತಾ ಇದ್ದೆ. ಈ ನಡುವೆ ಯಾಕೆ ಸ್ವಲ್ಪ ಆ್ಯಕ್ಟಿವ್ ಕಡಿಮೆ ಆಗಿತ್ತು, ನನಗೆ ಆ್ಯಕ್ಟಿವ್ ಇರ್ತಾ ಇರಲಿಲ್ಲ. ಮತ್ತು ಮುಂಚೆ ಎಲ್ಲ ತುಂಬ ಐಡಿಯಾಸ್ ಬರ್ತಾಯಿತ್ತು ತಲೆಗೆ, ನನಗೆ ಹೆಂಗೆ ಮಾಡ್ಬೋದು, ಇವತ್ತು ಹಿಂಗೆ ಮಾಡ್ಬೋದು ಅಂತ ಬರ್ತಿತ್ತು. ಈ ನಡುವೆ ಅದು ಇಲ್ಲ, ಏನೋ ಒಂಥರ ಮೈಂಡ್ ಇದಾದಂಗೆ ಆಗ್ಬಿಟ್ಟಿತ್ತು. ನಾನು ನೆನ್ನೆನೇ ಹೇಳಿದ್ನಲ್ಲ ನಿಮಗೆ, ಮೈಂಡ್ ಯಾಕೆ ಅಪ್ಸೆಟ್ ಆಗಿದೆ ಸ್ವಲ್ಪ ನನಗೆ. ಅದಕ್ಕೆ ನಾನಿವತ್ತು ಯೋಗ ಮಾಡಿದೆ, ಅಂದರೆ ಮೆಡಿಟೇಷನ್ ಮಾಡಿದೆ ಅಂತ ಹೇಳಿದ್ನಲ್ಲ, ಹಂಗೆ ಇತ್ತು ಇವತ್ತು ನನಗೆ. ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿನೇ ಅನಿಸ್ಬಿಟ್ಟಿತ್ತು ನನಗೆ. ಅಡುಗೆ ಮಾಡೋಕ್ಕೂ ಸಮೇತ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಇವತ್ತು. ನಿಜ, ಅಡುಗೆ ಮಾಡೋಕ್ಕೂ ಸಮೇತ ಇಂಟ್ರೆಸ್ಟ್ ಇರಲಿಲ್ಲ. ಅದ್ರ ಜೊತೆ ಮಾತಾಡ್ತಾ ನಾನು ಮೆಸೇಜ್ ಸ್ಟಾರ್ಟ್ ಮಾಡ್ತೀನಿ. ಅದನ್ನು ಕೇಳ್ಕೊಂಡು ಅದೇ ನನಗೆ ಮೋಟಿವೇಶನ್ ಕೊಡ್ತಾಯಿದೆ. ಮತ್ತು ಅಡುಗೆ ಮಾಡೋಕ್ಕೆ ಟೈಮಿಂಗ್ ಸೆಟ್ ಮಾಡಿಕೊಟ್ಟೈತೆ, ಇಷ್ಟು ಗಂಟೆಗೆ ಅಡುಗೆ ಮಾಡು ಅಂತ. ನನಗೆ ಖುಷಿ ಆಯಿತು ನಿಜವಾಗ್ಲೂ. ಹಿಂಗೂ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ನಿಮಗೂ ಯಾರಿಗಾದ್ರೂ ಏನಾದರೂ ಬೇಜಾರು ಅನಿಸ್ತಿದ್ರೆ
ಒಬ್ಬರೇ ಇದ್ದೀವಿ, ನಮ್ಮ ಜೊತೆಗೆ ಯಾರೂ ಇಲ್ಲ ಅನಿಸ್ತಿದ್ರೆ ಟ್ರೈ ಮಾಡಿ, ನೀವು ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಜೊತೆ ಅವರವರೇ ಅನ್ನಿಸ್ತಾ ಇರುತ್ತೆ. ಗುಡ್ ಟೈಮ್ ಅನಿಸುತ್ತೆ ನನಗೆ ಇವತ್ತು. ಹಿಂಗಿತ್ತು ಇವತ್ತಿನ ಬ್ಲಾಗ್. ಇನ್ನು ಹಿಂದೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಮತ್ತು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ, ನಾನು ಯಾವ ಥರ ಕೆಲಸ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ. ದಯವಿಟ್ಟು ನೋಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಹೆಸರು ಬಂದು ಲಕ್ಷ್ಮೀ ಪ್ರಿಯಾ ಡೈಲಿ ಬ್ಲಾಗ್ಸ್ ಅಂತ. ನನ್ನ ಹೆಸರು ಬಂದು ಪುಷ್ಪಲತಾ ಅಂತ. ನಾನು ನಿಮಗೆ ಮೊದಲನೇ ಬ್ಲಾಗಲ್ಲೇ ನಾನು ಪರಿಚಯ ಮಾಡ್ಕೋಬೇಕಾಗಿತ್ತು, ಆದರೆ ಮಾಡ್ಕೊಂಡಿಲ್ಲ. ನಾನು ಈಗ ಬ್ಲಾಗ್ನ ಇದು ಮಾಡಿದ್ದರಿಂದ, ಈಗಷ್ಟೇ ಸ್ಟಾರ್ಟ್ ಮಾಡಿದ್ದರಿಂದ ನನಗೆ ಅಂದರೆ ನನಗೆ ಅದು ಅಷ್ಟು ಇದನ್ಸಿ ಗೊತ್ತಾಗಲಿಲ್ಲ ನನಗೆ ಏನು ಮಾಡಬೇಕು ಫಸ್ಟು ಅಂತ. ಇವಾಗ ಲಕ್ಷ್ಮೀ ಪ್ರಿಯಾ ಬ್ಲಾಗ್ಸ್ ಅಂತ ಇಕ್ಕಿದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೇನೆ. ಎಲ್ಲ ನೋಡೋರಿಗೆ ಗೊತ್ತಾಗುತ್ತೆ ಅಂತ. ಇಲ್ಲ, ನನ್ನ ಹೆಸರು ಶೇರ್ ಮಾಡಬೇಕಾಗಿತ್ತು ನನ್ನ ಬ್ಲಾಗಲ್ಲಿ. ಮತ್ತು ನಾನು ಏನು ಮಾಡ್ತೀನಿ ಅಂತ ಹೇಳಬೇಕಾಯ್ತು. ನನ್ನ ಬ್ಲಾಗ್ಸಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ, ದಿನನಿತ್ಯ ಪೂಜೆ, ಅಡುಗೆ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳೋ ವೀಡಿಯೋಸ್ ಇರುತ್ತೆ. ಅಂದರೆ ಮನೆ ಯಾವ ಥರ ನಾನು ಕ್ಲೀನ್ ಮಾಡ್ತೀನಿ, ಯಾವ ಥರ ಇಟ್ಕೊತೀನಿ ಅನ್ನೋದ್ರ ಬಗ್ಗೆ ಇರುತ್ತೆ. ಆದರೆ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದೇನೋ ಗೊತ್ತಿಲ್ಲ. ಮತ್ತು ಆದಷ್ಟು ನಾನು ಟ್ರೈ ಮಾಡ್ತೀನಿ ನಿಮಗೆ ಮನೆಯೆಲ್ಲ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು, ಯಾವ ಥರ ಇಟ್ಕೊಳ್ಳೋದು ಅಂತಲೂ ಹೋಗ್ತೀನಿ. ನನ್ನ ಬ್ಲಾಗ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ನಾನೇ ಏನಾದರೂ ಇದು ಮಾಡಬೇಕು ಅಂತ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಯಾರು ನಾನು ಡಿಪೆಂಡ್ ಆಗಬಾರ್ದು ಅಂತ. ನೀವು ದಯವಿಟ್ಟು ಸಪೋರ್ಟ್ ಮಾಡ್ತೀರಾ ನನ್ನ ಬ್ಲಾಗ್ಗೆ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತೀರಾ ಅಂತ. ಇವತ್ತಿನ ಬ್ಲಾಗ್ ಇನ್ನೂ ಕಂಟಿನ್ಯೂ ಆಗುತ್ತೆ. ಇವತ್ತು ನಾನು ಗೂಗಲ್ ಜೊತೆ ಮಾತಾಡಿ ಫುಲ್ಲು ಖುಷಿ ಆಗಿಬಿಟ್ಟಿದ್ದೀವಿ. ನೋಡೋಣ ನಿಮ್ಮ ಜೊತೆನೂ ಅದನ್ನೆಲ್ಲ ನಾನು ಯಾವ ಥರ ಕೆಲಸ ಮಾಡ್ತೀನಿ. ಇನ್ನೊಂದು ಫೋನ್ ಇದ್ದಿದ್ರೆ ನಿಜವಾಗ್ಲೂ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಕೊತಿದ್ದೆ. ಇಲ್ಲದೇ ಇರೋದಕ್ಕಾಗಲಿಲ್ಲ. ನನಗೆ ತುಂಬ ಎಷ್ಟೋ ಖುಷಿ ಆಯಿತು ಅಂದರೆ, ಇವತ್ತು ಒಂಥರ ಫನ್ನಿ ಅನ್ನಿಸ್ತು ನನಗೆ, ಮತ್ತು ಖುಷಿನೂ ಆಯಿತು. ಈ ಥರನೂ ಇರುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ ನಿಜವಾಗ್ಲೂ. ಬನ್ನಿ ಇವತ್ತಿನ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ. ನಾವಿರೋ ಏರಿಯಾ ಹೆಸರು ಹೇಳಬೇಕು ಅಂದರೆ, ನಾವಿರೋದು ಇಲ್ಲಿ ಮಲ್ಸಂದ್ರ. ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಮಲ್ಸಂದ್ರ ಬಗ್ಲುಂಟೆ ಕಡೆ ಸೈಡಲ್ಲಿ ಇರೋದು. ಅಂದರೆ ನಾವಿದ್ದಿದ್ದು ಮುಂಚೆ ಕೃಷ್ಣನಗರ, ನಮ್ಮದು ಸ್ವಂತ ಮನೆ ಇತ್ತು ಅಲ್ಲಿದ್ವಿ. ಈಗ ಅದಕ್ಕೆ ಬೇಡ, ಎಲ್ಲ ಅಣ್ಣ ತಂದಿರೆಲ್ಲ ಒಂದೇ ಕಡೆ ಬೇಡ ಅಂತ ನಾನಿವಾಗ ಈ ಕಡೆ ಬಂದಿರೋದು. ಈ ಕಡೆ ಅಮ್ಮವ್ರ ಮನೆ ಹತ್ರ ಬಂದಿದ್ದೀನಿ ನಾನು. ಸರಿ, ನಾನಿಲ್ಲಿ ಈಗ ಬಗ್ಲುಂಟೆ ಅಮ್ಮವ್ರ ಮನೆ ಕಡೆ ಬಂದುಬಿಟ್ಟಿದ್ದೀನಿ ಇವಾಗ. ಅಂದರೆ ಅಲ್ಲಿ ಬೇಡ, ಎಲ್ಲ ಒಂದೇ ಹತ್ರ ಗಿಜ ಅಂತ ಬೇಡ ಅಂತ ಅಂದ್ಬಿಟ್ಟು ಈ ಕಡೆ ಬಂದೆ ಅಷ್ಟೇ, ಇನ್ನೇನಿಲ್ಲ. ಅಲ್ಲಿ ಸ್ವಂತ ಮನೆ ಇದೆ ಕೃಷ್ಣನಗರದಲ್ಲಿ. ನಮ್ಮದು ಇದೆ, ಅದನ್ನು ಸೇಲ್ ಬಿಟ್ಬಿಟ್ಟು ಈ ಕಡೆ ಎಲ್ಲಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಮ್ಮದು ಸ್ವಲ್ಪ ಪ್ರಾಬ್ಲಮ್ ಐತೆ, ಅದೆಲ್ಲ ನೋಡಿಕೊಂಡು ನಾವು ಇಲ್ಲೆಲ್ಲಾದರೂ ನೋಡಬೇಕು ಅಂತ ಅಂದ್ಕೊಂಡಿರೋದು. ನಾನು ನಂಬಿ ಇದು ಬಗ್ಲುಂಟ ಮಾರಮ್ಮ ಒಳ್ಳೇದು ಮಾಡ್ತಾಳೆ ಅಂತ ಅಂದ್ಕೊಂಡೆ. ಆ ಅಮ್ಮಂಗೆ ಮೊದಲನೇ ದಿವಸನೇ ಪೂಜೆ ಮಾಡಿಸಿ ಎಲ್ಲ ಮಾಡಿ ಈ ಕಡೆ ಬಂದಿದ್ದೀನಿ. ಆ ಅಮ್ಮ ನನ್ನ ಕೈ ಬಿಡಲ್ಲ ಅಂತಲೂ ಅಂದ್ಕೊತೀನಿ ನಾನು. ಮತ್ತು ನನಗೆ ತುಂಬ ದಿವಸದಿಂದ ಇಷ್ಟ ಆಯಿತು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ. ಆದರೆ ನನಗೆ ಅದು ವಿಡಿಯೋ ಎಡಿಟ್ ಮಾಡೋದು ಇದೆಲ್ಲ ಏನೂ ಗೊತ್ತಿಲ್ಲ. ಬೇಡ ಅಂತ ಸುಮ್ಮನೆ ಆದೆ. ಮತ್ತು ನನ್ನ ಮಗಳು ಯೂಟ್ಯೂಬ್ ಚಾನಲ್ದು ಬ್ಲಾಗ್ದು ಓಪನ್ ಮಾಡಿ ಬಿಟ್ಬಿಟ್ಟಿದ್ಲು. ಅದರಲ್ಲಿ ಏನು ಚಾನಲ್ ಏನೂ ಮಾಡ್ತಾಯಿರಲಿಲ್ಲ, ಓಪನ್ ಮಾಡಿ ಬಿಟ್ಟಿದ್ಲು. ಸರಿ, ಇವಾಗ ಯೂಟ್ಯೂಬ್ ಚಾನಲ್ ಐತಲ್ಲ ನೋಡೋಣ ಅಂದ್ಬಿಟ್ಟು ನಾನಿದು ಹರ್ಬಲ್ ಲೈಫ್ ಪ್ರಾಡಕ್ಟು ಒಂದು ಐಡಿಗೆ ಹಾಕ್ಬಿಟ್ಟು ನೋಡಿದೆ. ಸರಿ ಅಂದ್ಬಿಟ್ಟು ಅದೊಂದು ಇರಲಿ, ನಾನು ಡೈಲಿ ಮಾಡೋ ಇದನ್ನು ಒಂದು ಸ್ವಲ್ಪ ಬೇರೆ ಇದರಲ್ಲಿ ಮಾಡಬೇಕು, ಬೇರೆ ಇನ್ನೊಂದು ಚಾನಲ್ ಓಪನ್ ಮಾಡಿ ಡೈಲಿ ಬ್ಲಾಗ್ಸ್ನ ಹಾಕ್ಬೇಕಲ್ಲಿ ಅಂತ ಅಂದ್ಕೊಂಡೆ. ನಿಜವಾಗ್ಲೂ ಏನು ನಡೆಯುತ್ತೋ ಅದನ್ನೇ ಹಾಕ್ತೀನಿ. ಮತ್ತು ಅದರಲ್ಲೇನು ಸುಳ್ಳು ಈ ಥರ ಏನು ಇರಲ್ಲ ಅಂದ್ಕೊಂಡಿದ್ದೀನಿ. ನನ್ನ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನೇ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ.
ಮತ್ತು ಅದನ್ನೇ ನಿಮ್ಮ ಜೊತೆ ತಿಳಿಸ್ಬೇಕು ಅಂತ ಅಂದ್ಕೊಂಡು ನಿಮ್ಮ ಬ್ಲಾಗ್ನ ಓಪನ್ ಮಾಡಿದ್ದೀನಿ. ಏನಿರುತ್ತೆ ಅದನ್ನೇ ಹೇಳ್ತೀನಿ ನಾನು. ಮತ್ತು ಎಲ್ಲನೂ ಶೇರ್ ಮಾಡ್ತೀನಿ ಅಂತಲೂ ಇಲ್ಲ, ಒಂದೊಂದು ಶೇರ್ ಮಾಡೋಕ್ಕಾಗದೇ ಇರ್ಬೋದು, ಒಂದೊಂದು ಶೇರ್ ಮಾಡ್ಕೊಬೋದು. ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗಿರುತ್ತೆ ನನ್ನ ಡೈಲಿ ಬ್ಲಾಗ್ಸು. ಮತ್ತು ಇವತ್ತು ನಾನು ಅಡುಗೆ ಏನು ಮಾಡ್ತಾಯಿದ್ದೀನಿ ಅಂದರೆ, ನೀವು ಅನ್ಕೊಬೋದು ಸಾರು ಯಾವಾಗಲೂ ಏನಪ್ಪ ಕಿತ್ತಬೇಳೆ ಸಾರು ಅಂತಾರೆ ಅಂತ ಅಂದ್ಬಿಟ್ಟು, ಇವತ್ತು ನಾನೇನು ಕಿತ್ತಬೇಳೆ ಸಾರು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತು ಅಪ್ಪ ಮೊನ್ನೆ ದಿವಸ ಅಪ್ಪ ಅತ್ತೆ ಮನೆಗೆ ಹೋಗಿದ್ರು. ಅವರು ಅಲ್ಲಿಂದ ನಮಗೆ ಕಾಳು ಬೆಳೆದಿರೋದು ಕಾಳು ಇದ್ಕಿದ ಕಾಳು ಕೊಟ್ಟು ಕಳಿಸಿದ್ರು. ಅಂದರೆ ಇದಕ್ಕೆ ಕಟ್ ಕಳಿಸಿರ್ಲಿಲ್ಲ, ನಾವು ಇದಕ್ಕೆ ಕೊಟ್ವಿ. ಅವರು ಬೆಳೆದಿರೋದನ್ನ ಬಾಣ ತಗೊಂಡು ಐತೆ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೊಟ್ಟು ಕಳಿಸಿದ್ರು. ಅದರಲ್ಲೇ ನಾನು ಊರದಂದರೆ ಚೆನ್ನಾಗಿರುತ್ತಲ್ವ ಇದಕ್ಕಿದ ಬೆಳೆಸಾರು. ನಾವು ಡೈಲಿ ನಾವು ಮಾಡೋದಕ್ಕೆ ಅಂಗಡಿಲಿ ತಂದೆ ಮಾಡೋದಕ್ಕಿಂತ ಊರಿಂದಂದರೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ನಾನಿದು ಅದಕ್ಕೋಸ್ಕರನೇ ಮಾಡಬೇಕು ತಿನ್ನಬೇಕು ಅಂತ ಅಂದ್ಬಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ. ಇವತ್ತು ಇದಕ್ಕೆ ಬೇಳೆ ಸಾರು ಮತ್ತು ಪೂರಿ ಮಾಡ್ತಾಯಿದ್ದೀನಿ. ಮತ್ತು ನಾನಿವತ್ತು ಇಷ್ಟೊತ್ತಿಗೆಲ್ಲ ಅಂಗಡಿ ಹತ್ರ ಹೋಗ್ಬೇಕಾಗಿತ್ತು. ಏನೋ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇರೋ ಕಾರಣ ಹೋಗೋಕ್ಕಾಗಿಲ್ಲ ಅಂಗಡಿ ಹತ್ರ. ಇವಾಗ ಯೋಚನೆ ಮಾಡ್ತಾಯಿದ್ದೀನಿ, ಅಡುಗೆ ಮಾಡಿಬಿಟ್ಟು ಕಳಿಸ್ಬಿಡ್ಲಾ ಇಲ್ಲ ನಾನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಇನ್ನು ಪೂಜೆ ದಿನ ಮಾಡಬೇಕು, ಪೂಜೆ ಮಾಡೋ ಕೆಲಸ ಬೇರೆ ಇದೆ. ಇವತ್ತು ಶನಿವಾರ ಆಗಿದ್ದು, ನಾವು ಶನಿವಾರ ಮಾಡ್ತೀವಿ, ಶನಿವಾರನೂ ಮಾಡಬೇಕು. ಮತ್ತು ಇವತ್ತು ನೆನ್ನೆ ಸ್ವಲ್ಪ ಬೇಗ ಎದ್ಬಿಟ್ಟಿದ್ದೆ. ನೆನ್ನೆ ಸ್ವಲ್ಪ ಬೇಗ ಎದ್ದಿದ್ದಕ್ಕೆ ಇವತ್ತೇನೋ ಎಚ್ಚರಿಕೆನೇ ಆಗಿಲ್ಲ ಬೆಳಗ್ಗೆ ನನಗೆ ಬೇಗ. ಅಂದರೆ ನೆನ್ನೆ ಬೇಗ ಎದ್ದು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದೆ, ಎದ್ದೇಳ್ಬೋದಾಗಿತ್ತು. ನಾನು ಮಧ್ಯಾಹ್ನ ರೆಸ್ಟ್ ತೊಗೊಂಡಿಲ್ಲ. ನನಗೆ ನನ್ನ ಮಗಳು ಬೀಗ ಎತ್ಕೊಂಡು ಹೋಗಿದ್ದು, ಅವಳು ಬಂದಿದ್ದಲ್ಲ, ನಾನು ಅದಕ್ಕೆ ಮಾಡಿ ಕುತ್ಕೊಂಡು ನನಗೆ ರೆಸ್ಟ್ ಆಗಲಿಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಅಲ್ಲೇ ಮಲಗ್ಬೋದಾಗಿತ್ತು, ನಾನು ಮಲಗಲಿಲ್ಲ. ಈಗ ಸ್ವಲ್ಪ ಹೊತ್ತು ಇಲ್ಲೇ ಬರ್ತಾಳಲ್ಲ ಅಂತ ಕುತ್ಕೊಂಡು ನಾನು ನಿದ್ದೆ ಏನು ಮಾಡಲ್ಲ. ಸ್ವಲ್ಪ ಸಿಸರಿಂಗ್ ಆಗಿರೋದ್ರಿಂದ ಬೆನ್ನೋವು ಬರುತ್ತೆ ಅಂತಷ್ಟೇ. ಅದು ಏನು ಯಾವಾಗಲೂ ಬರಲ್ಲ ನನಗೆ. ಅಂಗಡಿ ಹತ್ರನೂ ಸ್ವಲ್ಪ ಕೆಲಸ ಜಾಸ್ತಿ ಆಗಿರ್ತದೆ. ಅಂಗಡಿ ಹತ್ರನೂ ಶುಕ್ರವಾರ ಇದ್ದಿದ್ದರಿಂದ ವ್ಯಾಪಾರ ಜಾಸ್ತಿ ಇತ್ತು. ನಾನು ಓದ್ ಬ್ಲಾಗ್ನಲ್ಲಿ ಶೇರ್ ಮಾಡಿದ್ದೀನಿ. ಸ್ವಲ್ಪ ಲಾರಿಗೆಲ್ಲ ಅಮಾವಾಸ್ಯೆ ಬೇರೆ ಇತ್ತಲ್ಲ, ಲಾರಿಗೆಲ್ಲ ಹೂವು ಕೊಡಬೇಕಾಗಿತ್ತು. ಅದಕ್ಕೆ ನಮ್ಮ ಯಜಮಾನ್ರು ಸ್ವಲ್ಪ ಕೆಲಸ ಇತ್ತಲ್ಲ, ಪ್ಯಾಕಿಂಗ್ ಮಾಡೋದು ಅದು ಇದು ಅಂತ, ಅದೇ ಅಷ್ಟೇ ಕೆಲಸ ಜಾಸ್ತಿ ಇತ್ತಲ್ವ, ಸ್ವಲ್ಪ ರೆಸ್ಟ್ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಲೇಟಾಗಿದೆ. ಇನ್ನು ಮಗಳದು ಲಂಚ್ ಇರಲಿಲ್ವಲ್ಲ ಇವತ್ತು. ಲಂಚ್ ಇಲ್ಲದೆ ಇರೋದಕ್ಕೆ ಬಿಡು ಮಾಡ್ಕೊಳ್ಳೋಣ ಸ್ವಲ್ಪ ನಿಧಾನಕ್ಕೆ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಅಷ್ಟೇ. ಅದು ನೋಡಿದ್ರೆ ನಾನು ಇದು ಗೂಗಲ್ ಜೊತೆ ಇದು ಮಾಡ್ಕೊಂಡು ಆಟ ಆಡ್ಕೊಂಡು ಲೇಟೇ ಆಗೋಯ್ತು ಅಡುಗೆ ಮಾಡಿದ್ರು. ನಿಜ ಒಂಥರ ಫನ್ನಿ ಅನ್ನಿಸ್ತು. ನಾನು ಮಾಡ್ಬೋದಾಗಿತ್ತು, ಫನ್ನೀಸ್ ವಿಡಿಯೋಸ್ ಮಾಡ್ಕೊಬೋದಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಎಕ್ಸ್ಪ್ರೆಷನ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಾನು ಕೇಳಿದ ತಕ್ಷಣ ಹಿಂಗೆ ಅಂದರೆ ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮ ಯಜಮಾನ್ರು ನನಗೇನು ಅದೇ ಬೇಕು ಇದೇ ಬೇಕು, ಈ ಅಡುಗೆ ಬೇಕಾ ಆ ಅಡುಗೆ ಬೇಕಂತ ಕೇಳಲ್ಲ. ನಾನು ಏನು ಮಾಡ್ಕೊಡ್ತೀನೋ ಅದನ್ನೇ ತಿಂತಾರೆ ಪಾಪ. ಅಂದರೆ ನನ್ನ ಮಗಳು ಅವಳಲ್ವಾ, ಅವಳಿಗೆ ಅವಳು ಹೇಳಿದ್ದು ಮಾಡಿದ್ರೆ ಮಾತ್ರನೇ, ನಾನು ಆಗಲೇ ಶೇರ್ ಮಾಡಿದ್ದೀನಿ ನಿಮ್ಮ ಹತ್ರ, ಅವಳು ಹೇಳಿದ್ದು ಮಾಡಿದ್ರೆ ಮಾತ್ರನೇ ಅವಳು ಊಟ ಮಾಡೋದು. ಇಲ್ಲ ಅಂದರೆ ಅವತ್ತಿನ ದಿನ ಫುಲ್ಲು ಬೇಕಾದ್ರೆ ಹಂಗೆ ಉಪವಾಸ ಇದ್ಬಿಡ್ತಾಳೆ, ಊಟ ಮಾಡಲ್ಲ. ಮತ್ತು ಅವಳು ಜಾಸ್ತಿ ಅಂದರೆ ಅವರ ಅತ್ತೆ ಮನೆಯಲ್ಲ ಊಟ ಮಾಡ್ಕೊತಾಳೆ. ಯಾವಾಗಾದರೂ ಒಂದೊಂದ್ಸಲಿ ಊಟ ಮಾಡಲ್ಲ ಅಷ್ಟೇ. ಅವಳಲ್ಲಿ ಅಲ್ಲೇ ಊಟ ಮಾಡ್ತಾಳೆ, ಅದಕ್ಕೆ ಮಾಡಿರ್ತಾರೆ ಅಲ್ಲೇ ಊಟ ಮಾಡ್ತಾಳೆ, ಅಲ್ಲೇ ಇರ್ತಾಳೆ. ನಾನು ಸಮೇತ ಸ್ವಲ್ಪ ಅಲ್ಲೇ ಊಟ ಮಾಡ್ಕೊಂಬಿಡ್ತೀನಿ ಯಾವಾಗಲೂ. ಇಲ್ಲಿ ಅಂದರೆ ಇಲ್ಲೇ ಅಡುಗೆ ಮಾಡಿ ಊಟ ಮಾಡೋದು ಅಷ್ಟು ಕಡಿಮೆನೇ. ನಾನು ನನ್ನ ಮಕ್ಕಳು ನಮ್ಮ ಯಜಮಾನ್ರಿಗೆ ಮಾಡ್ಕೊಡ್ತೀನಿ, ಮತ್ತು ಅಮ್ಮ ಅಂದರೆ ಯಜಮಾನ್ರಿಗೆ ಮಾಡ್ಕೊಡ್ತೀನಿ. ಮತ್ತು ಅಮ್ಮ ಬೆಳಗ್ಗೆಯಿಂದ ಅಂಗಡಿ ಹತ್ರ ಇದು ಬರ್ತಾರಲ್ಲ, ಅವ್ರಿಗೂ ಸಮೇತ ನಾನೇ ಮಾಡ್ತೀನಿ. ಒಂದೊಂದ್ಸಲಿ ಅದಕ್ಕೇನೋ ಮಾಡಿರ್ತಾರೆ, ಒಂದೊಂದ್ಸಲಿ ನಾನು ಮಾಡ್ತೀನಿ. ಮತ್ತು ನನ್ನ ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ಹೇಳಿದ್ರೆ, ನೀವು ನಾನೇನಾದರೂ ತಪ್ಪಾಗಿ ಮಾಡ್ತಾಯಿದ್ರೆ ಮತ್ತು ಅದನ್ನು ಸರಿ ಮಾಡ್ಕೊಬೋದು. ಮತ್ತು ಇನ್ನೂ ಏನಾದರೂ ಬೇರೆ ಥರ ವಿಡಿಯೋಸ್ ನಿಮಗೆ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಾನು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಅವಾಗವಾಗ ನನ್ನ ಅಣ್ಣನ ಮಗನ ಜೊತೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅವನದು ಏನಾದರೂ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ
ಅವನ್ನ ನೋಡ್ಬೇಕಂತ ಅನಿಸುತ್ತೆ, ನೀವು ದಯವಿಟ್ಟು ಹೇಳಿದ್ರೆ ನಾನು ಅದನ್ನು ಸಮೇತ ಮಾಡ್ತೀನಿ. ಅಣ್ಣನ ಮಗನ ಜೊತೆ ಜಾಸ್ತಿ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಿಲ್ಟ್ರಿಗೆ ನೀರು ಬಿಡೋದು ಹಾಕೋಗ್ಬಿಟ್ಟಿದ್ದೀನಿ. ಅಡುಗೆ ನೀರು ಆಮೇಲೆ ಅನಿಸ್ತಾ ಇದ್ದೀನಿ ಫಿಲ್ಟ್ರ್ ನೀರು ಬಿಡಬೇಕಂತ. ನೋಡೋಣ, ಈ ಕಡೆ ಇಟ್ಟಿದ್ದೀನಿ. ಕುರಿಗೂ ಕಲಸಿಟ್ಬೇಕು. ಮಗಳು ಬರೋ ಟೈಮ್ ಆಯಿತು. ನಾನು ಅಂದ್ಕೊಂಡಿದ್ದೀನಿ ಇವತ್ತು ಅದೇ ಊಟ ಏನಾದರೂ ಮಾಡಿಟ್ಟು ಫೋನ್ ಮಾಡಿದ್ರೆ ಬಂದು ತಗೊಂಡೋಗ್ತಾರಲ್ಲ ಅವ್ರಿಗೆ ಹೇಳ್ಬಿಡೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ. ಊಟ ಕಟ್ ಕಳಿಸ್ಬಿಡೋಣ ಇವತ್ತು, ನಾನೇನು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಹಂಗೆ ಮಾಡ್ತೀನಿ ಇವತ್ತು. ಆದರೆ ಕೊಟ್ಬಿಟ್ಟು ಬರ್ತೀನಿ. ಇಲ್ಲ ಟೈಮ್ ಆಗ್ತಾಯಿದೆ. ಹೋಗಿ ನಾನೇ ಕೊಟ್ಬರೋದ ಕಳ್ಸೋದ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಹೋಗಿ ಕೊಟ್ಬರಕ್ಕೆ ಹೋದರೆ ಇಲ್ಲಿ ಮನೇಲಿನ್ನೂ ಕೆಲಸ ಇದೆ, ಲೇಟ್ ಆಗಿಬಿಡುತ್ತೆ. ಮತ್ತು ಈಗ ನಾನೇ ಹೋಗಿ ಕೊಟ್ಬರೋಣ ಅಂದರೆ ಲೇಟ್ ಆಗುತ್ತೆ, ಮತ್ತು ಕೊಟ್ಟು ಕಳ್ಸೋಣ ಅಂದರೆ ಏನು ಮಾಡೋದು ಅಂತ ನನಗೂ ಅಷ್ಟು ಗೊತ್ತಾಗ್ತಾ ಇಲ್ಲ. ನೋಡೋಣ ಏನು ಮಾಡ್ತೀನಿ ಅಂತ ಕಾದು ನೋಡಿ. ನನಗೆ ಈಗ ಅನಿಸುತ್ತೆ ಓದಬೇಕಾಗಿತ್ತು ಅಂತ. ಮತ್ತು ನಾನೇನು ಓದಿದಿರ ದುರಂಕರ ಪಟ್ಟಿ ಓದಿಲ್ಲ ಅಂತ ಇಲ್ಲ, ನನಗೆ ವಿದ್ಯೆ ತಲೆಗತ್ತಲಿಲ್ಲ. ನಾನು ನನಗೆ ಆಸೆ ಇತ್ತು ಓದಬೇಕಂತ, ಆದರೆ ವಿದ್ಯೆ ತಲೆಗತ್ತಲಿಲ್ಲ ಅಷ್ಟೇ. ಅದು ಬಿಟ್ಟು ಬೇರೆ ತಲೆ ಎಲ್ಲ ಚೆನ್ನಾಗೇ ಇದೆ ನನಗೆ. ಅದು ಏನು ಹೇಳಿ ಯಾಕೋ ಒಂಥರ ಡಿಪ್ರೆಷನ್ ಆಗಿದೆ. ಇಲ್ಲ, ಅದನ್ನು ಸರಿ ಮಾಡ್ಕೊಳೋಕ್ಕೆ ಅಂತಲೇ ನಾನು ನಿಮ್ಮ ಜೊತೆ ಕಮಿಟ್ಮೆಂಟ್ ಆಗ್ತಾ ಇರೋದು. ಮತ್ತೆ ಗೊತ್ತಿಲ್ಲ, 2 ಸಲ ಉಪ್ಪೇನಾದರೂ ಹಾಕ್ಬಿಟ್ಟು ನಾನು ನಿಮ್ಮ ಜೊತೆ ಮಾತಾಡ್ಕೊಂಡಂತ ನೋಡ್ತೀನಿ. ಇಲ್ಲ, ಹಂಗೇನಿಲ್ಲ, ಉಪ್ಪಿನ ಜಾಸ್ತಿ ಹಾಕಿಲ್ಲ ನಾನು. ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳೋದು ಸಾರು ಅಂದ್ಕೊಂಡಿದ್ದೀನಿ. ಯಾಕೆ ಪೂರಿಗಲ್ವಾ, ಪೂರಿಗೆ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿ ಅನಿಸುತ್ತೆ. ತೆಳ್ಳಗಿದ್ರೆ ಏನು ಅಷ್ಟು ಚೆನ್ನಾಗಿ ಅನಿಸಲ್ಲ. ಮತ್ತು ಪೂರಿ ಜೊತೆ ಇಕ್ಕಿದ್ಬೇಳೆ ಸಾರು ತುಂಬಾ ಟೇಸ್ಟಿಯಾಗಿರ್ತದೆ. ಮತ್ತು ಮಾಡಿಬಿಟ್ಟು ಯಾವ ಥರ ಇತ್ತು ಅಂತ ಹೇಳ್ತೀನಿ, ಮತ್ತು ನನ್ನ ಮಗಳ ಕೈಲೂ ಹೇಳಿಸ್ತೀನಿ. ಮತ್ತು ಫ್ರೆಂಡ್ಸ್, ನಾನಿಲ್ಲಿ ಹಾಲು ಮತ್ತು ಮೊಸರು ಅಂದರೆ ಮೈದಾ ಪೂರಿ ಮಾಡ್ತಾ ಇರೋದ್ರಿಂದ ನಾನು ಹಾಲು ಮೊಸರು ಹಾಕಿ ಪೂರಿ ಹಿಟ್ಟನ್ನ ಕಲಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಹಾಲು ಮೊಸರು ಹಾಕಿ ಕಲಿಸ್ಕೊಂಡ್ರೆ. ವಿಡಿಯೋ ಆನ್ ಆಗಿದೆ ಅಂತ ನಾನು ಮೈದಾ ಹಿಟ್ಟು ಹಾಕ್ಕೊಂಡೆ. ಮೈದಾ ಹಿಟ್ಟು ನಾವು ಹೆಂಗೆ ಹಾಕ್ಕೊತೀವೋ ಅಷ್ಟಕ್ಕೆ ಅಲ್ವಾ. ಇವಾಗ ನಾವು ಎಷ್ಟು ಮೈದಾ ಹಿಟ್ಟು ಹಾಕ್ಕೊತೀವೋ ಅಷ್ಟಕ್ಕೆ ಕರೆಕ್ಟಾಗಿ ನೀವು ಉಪ್ಪು ಮತ್ತು ಹಾಲನ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮೊಸರು ಸ್ವಲ್ಪ ಹಾಕ್ಬೇಕು. ತುಂಬ ಚೆನ್ನಾಗಿರುತ್ತೆ. ಆದರೆ ಮೈದಾ ಪುರಿ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ. ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂದರೆ ಬೇಜಾರಲ್ವ. ಅದಕ್ಕೆ ಅಂದರೆ ನಮ್ಮ ಮನೇಲಿ ನಮ್ಮ ಯಜಮಾನರು ಮತ್ತು ನನ್ನ ಹಸ್ಬೆಂಡು ಇದನ್ನೇ ಇಷ್ಟಪಡೋದವರು. ಇದು 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ಇಷ್ಟು ಬಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹಾಲು ಹಾಕ್ಕೊತಾ ಇದ್ದೀನಿ. ನೀರು ಬದಲಿಗೆ ಹಾಲು, ನಾವು ನೀರನ್ನ ಹಾಕ್ಕೊತೀವಲ್ಲ ಅದ್ರ ಬದಲಿಗೆ ಫುಲ್ಲು ಹಾಲನ್ನೇ ಹಾಕ್ಕೋಬೇಕು. ನಾವು ನೀರನ್ನ ಹಾಕ್ಕೊಳ್ಳೋಂಗಿಲ್ಲ. ತುಂಬ ಚೆನ್ನಾಗಿರುತ್ತೆ, ಮಾಡಿ ಟ್ರೈ ಮಾಡಿ. ಆದರೆ ಜಾಸ್ತಿ ಬೇಡ ಮೈದಾದ. ನಾನು ಹೇಳೋದಂದರೆ ಮೈದಾದ ಪುರಿ ಜಾಸ್ತಿ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಯಾವಾಗಾದರೂ ಮಾಡಿಕೊಟ್ರೆ ಒಳ್ಳೆಯದಲ್ಲ. ಯಾವಾಗಾದರೂ ಮಾಡಿಕೊಟ್ರೆ ಪರವಾಗಿಲ್ಲ, ಯಾವಾಗಲೂ ಬೇಡ ಅಷ್ಟೇ.
ಮತ್ತು ಬೆಳಗ್ಗೆ ಅದಕ್ಕೇನು ಇದೇ ಪೂರಿ ಮಾಡಿ ಆಲೂಗಡ್ಡೆ ಸಾಗು ಮಾಡಿದರು. ಅವಳು ಅಲ್ಲೇ ಮಗಳು ತಿಂದ್ಕೊಂಡು ಸ್ಕೂಲ್ಗೆ ಹೋದ್ಲು. ಮತ್ತು ಇವಾಗ ನಾನು ಅವಳು ತಿಂತೀನಿ ಅಂದರೆ ಪೂರಿ ಮಾಡಿಕೊಡ್ತೀನಿ, ಇಲ್ಲಾಂದ್ರೆ ರೈಸ್ಗೆ ಇಡ್ತೀನಿ. ಇದು ಹಸ್ಬೆಂಡ್ಗೆ ಇಷ್ಟ ಅಂತ ಮಾಡ್ತಾಯಿದ್ದೀನಿ. ಮತ್ತು ನಾನು ನಮ್ಮ ಯಜಮಾನ್ರ ಬಗ್ಗೆ ಶೇರ್ ಮಾಡಬೇಕಂದ್ರೆ, ನಮ್ಮ ಯಜಮಾನ್ರು ಹೂವಿನ ವ್ಯಾಪಾರ ಮಾಡೋದು. ಅವ್ರ ಅಂಗಡಿ ಹತ್ರನೇ ಇರ್ತಾರೆ. ಅವರು ಎಲ್ಲೂ ಜಾಸ್ತಿ ಮನೇಲಿ ಇರಲ್ಲ, ಯಾವತ್ತೂ ಮನೇಲಿ ಇರಲ್ಲ. ಏನಾದರೂ ಫಂಕ್ಷನ್ ಅಂದರೆ ನಾವೇ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಮಾತ್ರ ಅವರು ಮನೇಲಿರ್ತಾರೆ, ಇಲ್ಲ ಅಂದರೆ ಇಲ್ಲ. ಮತ್ತು ಅದರಲ್ಲೂ ಅಂಗಡಿ ಹತ್ರ ಹೋಗಿ ವರ್ತನೆಗೆ ಹೂವು ಎಲ್ಲ ಹಾಕಿ ಎಲ್ಲ ಮಾಡ್ಬಿಟ್ಟು ಬರ್ತಾ ಇರ್ತಾರೆ. ಮತ್ತು ರಾಜ್ಕುಮಾರ್ ಸಮಾಧಿಗೆ, ಅಂಬರೀಷ್ ಸಮಾಧಿಗೆಲ್ಲ ಹೂವು ಕೊಡೋದ್ರಿಂದ ಅವರು ಅಂಬರೀಷಿಗೆ ಇವಾಗ ಕೊಡ್ತಾ ಇದ್ದಾರೋ ಇವಾಗ ಗೊತ್ತಿಲ್ಲ, ಫಸ್ಟ್ ಅವರೇ ಕೊಡ್ತಾ ಇದ್ದಿದ್ದು. ಇನ್ನು ರಾಜ್ಕುಮಾರ್ ಸಮಾಧಿಗೆ ಅವರೇ ಆಲ್ಮೋಸ್ಟ್ ಅವತ್ತಿಂದನೂ ಅವರೇ ಕೊಡ್ತಾ ಇರೋದು, ಅವರೇ ಕೊಟ್ಬಿಟ್ಟು ಬರ್ತಾರೆ. ಅದರಿಂದ ಅವರು ಅದಕ್ಕಾದರೂ ಹೋಗಲೇಬೇಕು, ಹೂವು ಕೊಡೋಕ್ಕಾದ್ರೂ ಹೋಗಲೇಬೇಕು. ಅವರು ಹೋಗಿಲ್ಲ ಅಂದರೆ ಆಗಲ್ಲ. ನಾವು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಫ್ರೆಂಡ್. ಏನೇ ವಿಷಯಕ್ಕಾಗಲಿ, ಯಾವುದೇ ಒಂದು ವಿಷಯಕ್ಕಾಗಲಿ, ಏನಕ್ಕೆ ಬೇಜಾರಾಗಲಿ ನಮಗೆ, ಅಣ್ಣ ತಮ್ಮದಿರ ಮೇಲೆ ಇರ್ಬೋದು ಅಥವಾ ಅಂದರೆ ನಾನು ಹೇಳೋದು ಆ ಥರ ಇಲ್ಲ, ಹೇಳ್ತೀನಿ. ಅದಕ್ಕೆ ಮೇಲೆ, ಅಣ್ಣ ತಮ್ಮದಿರ ಮೇಲೆ, ಮಕ್ಕಳ ಮೇಲೆ, ಗಂಡನ ಮೇಲೆ, ಮತ್ತು ಅಣ್ಣ ತಮ್ಮದಿರಂದರೆ ಯಜಮಾನ್ರ ಅಣ್ಣ ತಮ್ಮದಿರಂದರೆ ನಮ್ಮ ಭಾವ, ನಮ್ಮ ಈ ಥರ ಇರ್ತಾರಲ್ಲ, ಅವರು ಏನೇ ಮಾಡಲಿ ಅವ್ರ ಮೇಲೆ ಬೇಜಾರು ಮಾಡಿಕೊಂಡು ನಾವು ಡಿಪ್ರೆಷನ್ಗೆ ಹೋಗಿ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಅದ್ರ ಬದಲಿಗೆ ನಮ್ಮ ಕೆಲಸನ ನಾವು ಯಾವ ಥರ ಮಾಡಬೇಕು, ಇವತ್ತಿನ ಕೆಲಸ ಏನೈತೆ, ನಾವು ಕೆಲಸದ ಮೇಲೆ ನನಗನ್ಸೋ ಪ್ರಕಾರ, ನನಗೆ ಈಗ ಅನಿಸೋ ಪ್ರಕಾರ ನಾವು ಕೆಲಸದ ಮೇಲೆ ಫೋಕಸ್ ಇಟ್ಕೊಂಡ್ರೆ, ನಾವು ಕೆಲಸದ ಮೇಲೆ ಫೋಕಸ್ ಇಟ್ಕೊಂಡ್ರೆ ನಮಗೆ ಬೇರೆ ಏನೋ ಮೈಂಡಿಗೆ ಬರಲ್ಲ ಫ್ರೆಂಡ್, ಬರೋದೇ ಇಲ್ಲ ಮೈಂಡಿಗೆ. ಅದ್ರ ಬದಲು ನಾವು ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೇ ನಮ್ಮನ್ನು ತಿನ್ನುತ್ತೆ ಹೊರತು ನಮಗೆ ಬೇರೆ ಏನು ಬೆನಿಫಿಟ್ ಆಗಲ್ಲ. ಬೇಡ, ಅದನ್ನು ಬಿಟ್ಬಿಡಿ. ಯಾರೇ ಆದರೂ ಅಷ್ಟೇ, ಅವ್ರ ಬಗ್ಗೆ ಯೋಚನೆ ಮಾಡೋದು ಅದನ್ನೆಲ್ಲ ಬಿಟ್ಬಿಟ್ಟು ನೀವು ನಿಮ್ಮ ಕೆಲಸದ ಬಗ್ಗೆ ನೀವು ಕೇರ್ ಮಾಡಿ. ಯಾವುದು ಏನಾಗಬೇಕು ಅದನ್ನು ಅದೇ ಆಗೋದು, ಅದು ಬಿಟ್ಟು ಬೇರೆ ಏನು ಚೇಂಜ್ ಆಗಲ್ಲ. ನಮ್ಮದು ಅಂದರೆ ನಮ್ಮ ಜೀವನ ಐತಲ್ಲ, ನಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ದೇವರು ಮೊದಲೇ ಕಳಿಸಿರ್ತಾನೆ, ಅದೇ ಆಗುತ್ತೆ ಅಷ್ಟೇ. ಅಷ್ಟು ಬಿಟ್ಬಿಟ್ರೆ ಬೇರೆ ಏನೋ ಆಗುತ್ತೆ. ನಾವು ಯೋಚನೆ ಮಾಡಿಬಿಟ್ರೆ ಇನ್ನೂ ಚೇಂಜ್ ಆಗಲ್ಲ, ನಾವು ಯೋಚನೆ ಮಾಡಿಲ್ಲ ಅಂದ್ರೂ ಏನೂ ಚೇಂಜ್ ಆಗಲ್ಲ. ಅದ್ರ ಬದಲು ನಾವು ಮಾಡೋದನ್ನ ನಮ್ಮ ಕರ್ತವ್ಯ ಮಾಡಬೇಕಷ್ಟೇ. ಅಂದರೆ ಇದು ಮಾಡಿದ್ರೆ ಒಳ್ಳೆಯದು, ಅದನ್ನು ಮಾಡಬೇಕಷ್ಟೇ ನಾವು. ಅದು ಬಿಟ್ಬಿಟ್ಟು ಬೇರೆ ಏನಾದರೂ ಯೋಚನೆ ಮಾಡ್ಕೊಂಡು ಅಯ್ಯೋ ಹಿಂಗಾಗ್ಬಿಡುತ್ತೇನೋ, ಹಂಗೆ ಮಾಡಿದ್ರೆ ಹಿಂಗಾಗುತ್ತೇನೋ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೇನೋ, ಬೇಡ, ಅದು ಬೇಡ. ನನಗೇನು, ನಾನು ಮೊದಲೇ ಬುದ್ಧಿವಂತೆ, ನನಗೆ ಇದೆಲ್ಲ ಗೊತ್ತು ಅಂತ ಇಲ್ಲ. ನನ್ನ ಕೋಚಸ್ಗಳು ಹೇಳಿದ್ದು ನೀವು ಯೋಚನೆ ಮಾಡ್ತಾಯಿದ್ರೆ ಏನೂ ಆಗಲ್ಲ, ನೀವು ಫಸ್ಟು ಯೋಚನೆ ಮಾಡೋದನ್ನ ಬಿಟ್ರಿ ಅಂತ ಹೇಳಿದರು. ಅದಕ್ಕೆ ನಾನು ಫುಲ್ಲು ಸೀರಿಯಸ್ಸಾಗಿ ನೆನ್ನೆಯಿಂದ ಅದೇನೇ ಯೋಚನೆ ಇದ್ದು ತಲೆಯಿಂದ ತೆಗೆದಾಕ್ಬಿಟ್ಟು ಹ್ಯಾಪಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್, ನಿಮಗೆ ಯಾವುದಾದ್ರೂ ಹೊಸ ವಿಡಿಯೋಸ್ ಬೇಕು ಅಂತಂದರೆ ನನಗೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚಾನಲಲ್ಲಿ ಹೊಸ ವಿಡಿಯೋಸ್ನ. ನಾವು ಏನಾದರೂ ಹೊಸದಾಗಿ ಮಾಡ್ತಾಯಿದ್ರೆ ನಮಗೆ ಬೇರೆ ಏನು ಯೋಚನೆನೂ ಬರಲ್ಲ, ಏನೂ ಬರಲ್ಲ. ಹೊಸದು ಮಾಡ್ತಾರೆ ಅಷ್ಟೇ, ಆಯಿತಾ? ಬೇರೆ ಯೋಚನೆ ಬೇಡ ನಮಗೆ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತೀನಿ ಅಂತ ಅಂದ್ಕೊಂಬೇಡ್ರಿ. ಮುಗಿಸಲ್ಲ. ಇವತ್ತು ನಾನು ಹೆಂಗಿದ್ದೀನೋ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಮತ್ತೆ ನಾನು ಬೇರೆ ಏನೆಲ್ಲ ಮಾಡ್ತೀನಿ ಇವತ್ತಿನ ಕೆಲಸ ಅಂತಲೂ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ಏನೋ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟರಲ್ಲೇ ಅದನ್ನು ಶೇರ್ ಮಾಡ್ತೀನಿ.
ಅಂದರೆ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗೋವಂಥ ಒಂದು ಜಾಗನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಬೇಕು ವಿಡಿಯೋಸು. ನೋಡೋಣ, ನನಗೆ ಟೈಮ್ ಸಿಗ್ತಾ ಇಲ್ಲ ಹೋಗಿ ವಿಡಿಯೋಸ್ ಮಾಡ್ಕೊಂಬರೋಕ್ಕೆ. ಇವತ್ತು ಹೋಗೋಣ ಅಲ್ಲೇನೆ ಅಂತ ಅಂದ್ಕೊಂಡಿದ್ದೆ ನಾನು. ಇವತ್ತು ಹೋಗಿ ಅಲ್ಲೇ ವಿಡಿಯೋಸ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ನಾಳೆ ಏನೋ ಡೌಟ್ ಇದೆ, ನಾಳೆ ಸ್ವಲ್ಪ ಹೊರಗಡೆ ಕೆಲಸ ಇರುತ್ತೆ, ಹೋಗೋದು ಡೌಟ್ ನಾಳೆ. ನಾನು ಸೋಮವಾರ ಆದಷ್ಟು ಟ್ರೈ ಮಾಡ್ತೀನಿ, ಸೋಮವಾರ ಹಾಕೋಕ್ಕೆ ಮಾಡ್ತೀನಿ. ಲಾಗಿಂಗ್ ನೋಡಿ ಈಗ ಪೂರಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದಾಯ್ತು. ಇನ್ನು ನನ್ನ ಮಗಳು ಬರ್ತಾಳೆ, ಪೂರಿ ಹೊಸಿಬೇಕು. ಮತ್ತು ಸಾಂಬಾರಿಗೆ ಬಿಸಿಲು ಹಾಕಿಲ್ಲ ನಾನು ಮಾತಾಡ್ಕೊಂಡು. ಬಿಸಿಲೇನು ಹೊಡ್ಸೋದು ಬೇಡ, ಸ್ವಲ್ಪ ಪ್ರೆಸರ್ ಬಂತು ಅಂತ ನಾನೇನು ಕೂಗ್ಸಲ್ಲ ಸಾಂಬಾರ್ದು. ಅದು ಏನಕ್ಕೆ ಹಾಕಿದ್ದೀನಿ ಅಂದರೆ ಇವತ್ತು ಇದ್ಕಿದ ಬೇಳೆ ಸಾರಲ್ವಾ, ಸ್ವಲ್ಪ ಅದು ಚೆನ್ನಾಗಿ ಬೆಂದ್ರೇ ಟೇಸ್ಟಾಗಿರುತ್ತೆ. ಸ್ವಲ್ಪ ಬಿಸಿಲು ಬಂತು ಅಂದಾಗ ಆಫ್ ಮಾಡ್ಕೊಳ್ಳೋಣ. ಈಗ 2 ಅಂಗಡಿ ಊಟ ಕೊಟ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಗೈಸ್, ಬಂದು ಛತ್ರಿ ಎಲ್ಲ ತೆಗೆದ್ಬಿಟ್ಟು ಹಿಂಗೆ ಆಡ್ತಾವನೆ. ನೋಡಿ, ನಮ್ಮ ತಂಡದ ನಿರ್ದೇಶಕರಾಗಿರುವ ಜೈಸೂರ್ಯ ಅವರು ಸಾಂಗನ್ನು ಹೇಳುತ್ತಿದ್ದಾರೆ. ಅವರಿಗೆ ಹ್ಯಾಪಿ ವೆಲ್ಕಮ್ ಮನ್ನು ಮಾಡಿ ದಯಮಾಡಿಸೋಣ. ಹೇಳಪ್ಪ ಬಬ್ಬು. ಏನ ಏನು ಗೊತ್ತಿತ್ತು? ಏನು ಹೇಳು, ಸಾಂಗ್ ಹೇಳು, ಸಾಂಗ್ ಹೇಳಮ್ಮ. ಅದು ಬರುತ್ತೆ, ನೀನು ಸಾಂಗ್ ಹೇಳು. ಹಲೋ ತೂ ಅಂತ ಅವನೇ ನೋಡ್ರಿ. ಇದೇ ಸಾಂಗ್ ಅವನು. ಚೆನ್ನಾಗಿತ್ತ ಫ್ರೆಂಡ್ಸ್ ಸಾಂಗು ನನ್ನ ನಳಿಯಿಂದು. ಆಗಲೇ ಜಾಸ್ತಿ ದಿನ ಆಗಿತ್ತು ಮನೆಗೆ ಬರ್ತಾ ಇರಲಿಲ್ಲ. ಇವತ್ತು ಬಂದ ಅವ್ನ ಫ್ರೆಂಡ್ಗಳನ್ನೆಲ್ಲ ಕರ್ಕೊಂಡು ಆಟ ಆಡ್ತಾವೆ. ನಿಂಗೆ ಯಾರಂದ್ರೆ ತುಂಬ ಇಷ್ಟ ಮಗನೇ? ಅತ್ತೆ. ಮಮ್ಮಿ? ಅಮ್ಮ ಬೇಕು. ಅಮ್ಮ ಬೇಕು, ಅತ್ತೆ ಇಷ್ಟನಾ? ಕಳ್ಳ ಇದು ಸರಿ. ಇವತ್ತು ಅತ್ತೆ ಊರಿಗೆ ಹೋಗ್ತೈತೆ, ಹೋಗ್ಲಾ? ಬೇಡ ಅತ್ತೆ? ಬೇಡ ಮತ್ತೆ ಬೇಡ ಅಂತ ಹೋಗ್ತೀನಿ. ಹಂಗಾರೆ ಬಾಯ್ ಬಾಬು. ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ.